ಮಹಾರಾಷ್ಟ್ರದಲ್ಲಿ ಮಹಾ ಸರ್ಕಸ್ ನಡೀತಾ ಇದೆ. ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಉದ್ಧವ್ ಠಾಕ್ರೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಎನ್ಸಿಪಿ ಕಾಂಗ್ರೆಸ್ ಮೈತ್ರಿಯನ್ನ ಕಡಿದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ. ಅತೃಪ್ತಿಯನ್ನ ಬಿಟ್ಟು ಬನ್ನಿ ಅಂತ ಹೇಳಿ ಶಿವಸೇನೆ ಓಪನ್ ಆಫರ್ ಅನ್ನ ಈಗ ಬಂಡಾಯ ಶಾಸಕರಿಗೆ ನೀಡಿದೆ. ಉದ್ಧವ್ ಠಾಕ್ರೆಯ ಆಫರ್ ಬೆನ್ನಲ್ಲೇ ಅಲರ್ಟ್ ಆಗಿದೆ ಬಿಜೆಪಿ ಪಡೆ. ಮತ್ತೊಂದು ಕಡೆ ದೆಹಲಿ ವರಿಷ್ಠರ ಜೊತೆ ದೇವೇಂದ್ರ ಫಡ್ನವೀಸ್ ರಹಸ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಭೇಟಿ ಮಾಡಿ ಫಡ್ನವೀಸ್ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿ ವರಿಷ್ಠರ ಜೊತೆಗೆ ಈಗ ಮಾತುಕತೆ ನಡೀತಾ ಇದ್ದು ಶಿವಸೇನೆಯಿಂದಲೇ ಉದ್ಧವ್ ಠಾಕ್ರೆ ಈಗ ಅಲ್ಲಿಂದನೇ ಈಗಾಗಲೇ ಏಕನಾಥ್ ಶಿಂದೆ ಹಾಕಿರೋ ಸ್ಕೆಚ್ ವರ್ಕೌಟ್ ಆಗುತ್ತಾ, ನಾಳೆಯೇ ವಿಶ್ವಾಸಮತ ಯಾಚನೆಯ ಅಸ್ತ್ರ ಪ್ರಯೋಗಕ್ಕೂ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಹಳ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಶಿವಸೇನೆಯಿಂದಲೇ ಉದ್ಧವ್ ಠಾಕ್ರೆಯನ್ನ ಉಚ್ಚಾಟನೆ ಆಗ್ತಾರಾ? ಏಕನಾಥ್ ಶಿಂದೆ ಹಾಕಿರುವ ಸ್ಕೆಚ್ ಇಲ್ಲಿ ವರ್ಕೌಟ್ ಆಗತ್ತಾ? ನಾಳೆಯೇ ವಿಶ್ವಾಸಮತ ಯಾಚನೆಯ ಅಸ್ತ್ರ ಪ್ರಯೋಗಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಮತ್ತೊಂದು ಕಡೆ ಅಲರ್ಟ್ ಆಗಿದೆ. ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಾ. ದೆಹಲಿ ವರಿಷ್ಠರ ಜೊತೆಗೆ ದೇವೇಂದ್ರ ಫಡ್ನವೀಸ್ ಮಾತುಕತೆ ಮಾಡಿದ್ದಾರೆ. ಮತ್ತೊಂದು ಕಡೆ ಹೇಗಾದ್ರೂ ಮಾಡಿ ಈಗ ಸರ್ಕಸ್ ಮಾಡ್ತಾ ಇರುವಂತದ್ದು ಸಿಎಂ ಉದ್ಧವ್ ಠಾಕ್ರೆ. ಮಹಾ ಸರ್ಕಾರ ಈಗ ಸಂಕಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈಗ ಕೊನೆ ಕ್ಷಣದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಉದ್ಧವ್ ಠಾಕ್ರೆ. ದೊಡ್ಡ ಮಟ್ಟದ ಬೆಳವಣಿಗೆಗಳಂತೂ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಸರ್ಕಾರ ಬಿದ್ದೇ ಬೀಳುತ್ತೆ, ಪತನದ ಅಂಚಿನಲ್ಲಿದೆ ಅಂತ ಹೇಳಿದ್ರು ಕೂಡ ಈಗ ಒಂದಷ್ಟು ಸರ್ಕಸ್ ಅನ್ನಂತೂ ನಿಲ್ಲಿಸಿಲ್ಲ. ಹಾಗಾದ್ರೆ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಯಾರು ಯಾರ ಪರವಾಗಿದ್ದಾರೆ, ಯಾರು ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಯಾರ್ಯಾರಿಗೆ ನೀಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಉದ್ಧವ್ ಪರ ಇರುವಂತಹ ಶಾಸಕರು ಎಷ್ಟು ಅನ್ನೋದನ್ನ ನಾವು ನೋಡೋದಾದ್ರೆ, ಶಿವಸೇನಾ ಪರವಾಗಿ ಈಗ ಇರುವಂತದ್ದು 18 ಜನ ಶಾಸಕರು ಮಾತ್ರ. 55ರಿಂದ 37 ನಾವು ಮೈನಸ್ ಮಾಡಿದ್ರೆ 18 ಶಾಸಕರು ಮಾತ್ರ ಇದ್ದಾರೆ. ಇನ್ನು ಎನ್ಸಿಪಿ ಪರವಾಗಿ 53 ಶಾಸಕರಿದ್ದಾರೆ. ಕಾಂಗ್ರೆಸ್ ಪರವಾಗಿ 44 ಶಾಸಕರಿದ್ದಾರೆ. ಇತರೆ ಅಲ್ಲಿ 8 ಪ್ಲಸ್ ಆರ್ ಮೈನಸ್ ಆಗಬಹುದು. ಯಾಕಂದ್ರೆ ಈಗಾಗಲೇ ಒಂದಷ್ಟು ಶಾಸಕರು ಬಂಡಾಯದ ಶಾಸಕರ ಜೊತೆಗೆ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನು ಏಕನಾಥ್ ಶಿಂದೆ ಪರ ಇರುವಂತಹ ಟೀಮ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡೋದಾದ್ರೆ 46 ಜನ ಈಗ ಇರುವಂತದ್ದು. 37 ಪ್ಲಸ್ 9 ಅಂದ್ರೆ ಪಕ್ಷೇತರರು ಸೇರಿ 46 ಜನ ಇದ್ದಾರೆ. ಇತರರು 9 ಪ್ಲಸ್ ಆಗ್ಬಹುದು, ಅದು ಮೈನಸ್ ಕೂಡ ಆಗಬಹುದು. ಬಿಜೆಪಿಯ 106 ಜನ, ಬಿವಿಎ 12 ಜನ ಇದ್ದಾರೆ, ಒಟ್ಟು 164. ಸೊ ಇವೆಲ್ಲದರ ಬಗ್ಗೆ ಈಗಾಗಲೇ ನಾವು ನೋಡ್ತಾ ಇದ್ವಿ ಯಾವ ರೀತಿ ಲೆಕ್ಕಾಚಾರಗಳು ಇದೆ ಅಂತ ಹೇಳಿ. ಮಹಾರಾಷ್ಟ್ರದ ಈ ಒಂದು ಬಿಕ್ಕಟ್ಟಿನ ಬಗ್ಗೆ ಮಾತನಾಡೋದಕ್ಕೆ ಹಾಗೆ ಉಸ್ತುವಾರಿ ಆಗಿರುವಂತಹ ಈಗ HK ಪಾಟೀಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ. ಈ ರೀತಿಯಾಗಿ ಒಂದು ರೀತಿಯ ಬೆಳವಣಿಗೆಗಳು ನಡೀತಾ ಇದ್ರೆ ಮೊದಲನೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಇದು ನಮ್ಮ ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಏನು ಪ್ರಯೋಗ ಮಾಡಿದ್ರು ಆಪರೇಷನ್ ಕಮಲ, ಅದೇ ತೆರನಾಗಿ ಇಲ್ಲಿ ಮತ್ತೊಂದು ರೀತಿಯ ಪಕ್ಷವನ್ನ ವಿಭಜನೆ ಮಾಡ್ತಕ್ಕಂತ ಷಡ್ಯಂತ್ರವನ್ನ ಬಿಜೆಪಿ ಇವತ್ತು ಮಾಡಿದೆ. ಹಾಗಾಗಿ ಬಿಜೆಪಿ ಮೇಲೆ ಹೇಳ್ತಿದ್ದೀರಿ? ಹೌದು, ಅದು ಶಿವಸೇನಾ ಇವತ್ತು 2 ಭಾಗವಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮೆಜಾರಿಟಿ ಬಗ್ಗೆ ಈಗ ಆತಂಕಗಳು ಸೃಷ್ಟಿಯಾಗಿವೆ. ಒಂದು. ಎರಡನೇದು, ಬಿಜೆಪಿಯವರು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಈ ವಿಭಜನೆಗೊಳಿಸೋದ್ರೊಳಗೆ. ಇದು ಪ್ರಜಾಪ್ರಭುತ್ವದ ಒಟ್ಟು ವ್ಯವಸ್ಥೆಗೆ ಬಹಳ ಧಕ್ಕೆ ಕೊಡ್ತಕ್ಕಂತ ಕ್ರಮ ಇದು. ಇದನ್ನ ಜನ ಮೆಚ್ಚೋದಿಲ್ಲ. ಇದರಿಂದ ಬರ್ತಕ್ಕಂಥ ದಿವಸದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಳಿತಾಗೋದಿಲ್ಲ. ಅದರ ಜೊತೆಗೇನೆ ಇವತ್ತು ಹಾರ್ಸ್ ಟ್ರೇಡಿಂಗ್ ಏನ್ ನಡೆದಿದೆ, ಈ ಹಾರ್ಸ್ ಟ್ರೇಡಿಂಗ್ ಅನ್ನ ನಾವು ಗಮನಿಸಿದಾಗ ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಿರ್ಲಿ, ಏನು ಮಟ್ಟಕ್ಕೆ ಹೋಗ್ತಿರ್ಲಿ, ಒಂದ್ ಕಡೆ ನೀವು ನಿಮ್ಮ ಇಡಿ, ಸಿಬಿಐ, IT ಇವುಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಒಂದ್ ಕಡೆ ನೀವು ಈ ರೀತಿಯಾಗಿ ಹಾರ್ಸ್ ಟ್ರೇಡಿಂಗ್ ಮಾಡೋದು, ಎಲ್ಲೋ ಒಂದು ದೊಡ್ಡ
ಮಹಾಪಾತಕದೊಳಗೆ ನೀವು ಕಾರಣೀಭೂತರಾಗ್ತೀರಿ ಅನ್ನೋ ಎಚ್ಚರಿಕೆಯನ್ನ ಇದಕ್ಕೆ ಸಂಬಂಧಿತರಾದವರೆಲ್ಲರಿಗೂ ಇವತ್ತು ಜನ ಕೊಡ್ತಾ ಇದ್ದಾರೆ. 5 ವರ್ಷ ಈಗ ಮೈತ್ರಿ ಸರ್ಕಾರ ಇದ್ರೆ ಅದು ನೀಟಾಗಿ ಹೋಗುತ್ತೆ ಉಳಿಯತ್ತೆ ಅನ್ನೋದಕ್ಕೆ ಯಾವ ಭರವಸೆ ಕೂಡ ಇರೋದಿಲ್ಲ ಈಗಿನ ಸಿಚುವೇಶನ್ ಅಲ್ಲಿ ಹಾಗಾದ್ರೆ ಅಂತ. ಆದ್ರೆ 2.5 ವರ್ಷ ಬಹಳ ಸುಸೂತ್ರವಾಗಿ ನಡೆದಿತ್ತು. ಏನ್ ಒಮ್ಮೆಲೆ ಈಗ ಆಗ್ಬೇಕಾದ್ರೆ ಕಾರಣಗಳನ್ನ ನೀವು ಗಮನಿಸ್ಬೇಕು. ಆಮೇಲೆ ಮೈತ್ರಿ ಸರ್ಕಾರವನ್ನ ಎಲ್ಲಿ ಆಗ್ತಾವೋ ಅವನ್ನ ಮುರಿಬೇಕು ಅನ್ನುವಂಥದ್ದೇನಿದೆ, ಅಥವಾ ರೀಜನಲ್ ಪಾರ್ಟೀಸ್ ಗಳನ್ನ ನಾಶ ಮಾಡ್ಬಿಡ್ಬೇಕು ಅನ್ನುವಂತ ಆ ಒಂದು ಕಲ್ಪನೆ ಏನಿದೆ, ಇದು ರಾಷ್ಟ್ರದ ದೃಷ್ಟಿಯಿಂದ, ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ಇದು ಅತ್ಯಂತ ಹೇಯ ಕೃತ್ಯ ಇದು. ಈಗ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಉದ್ಧವ್ ಠಾಕ್ರೆ ಸಿಗ್ತಾ ಇರ್ಲಿಲ್ಲ ನಮ್ಗೆ, ಅಲ್ಲಿ ಸಿಎಂ ಅವರ ಅಧಿಕೃತ ನಿವಾಸದಲ್ಲಿ ಇರ್ತಾ ಇರ್ಲಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳು ಇರುತ್ತೆ. ಇನ್ನೊಂದು ಕಡೆ ಉದ್ಧವ್ ಠಾಕ್ರೆನೇ ಈಗ ಅವರಿಗೆ ಆಫರ್ ಅನ್ನ ಕೊಡ್ತಾ ಇದ್ದಾರೆ, NCP ಅನ್ನ ಬಿಡ್ತೀವಿ ಅಥವಾ ಕಾಂಗ್ರೆಸ್ ಜೊತೆ ನಾವು ಹೋಗೋದಿಲ್ಲ ಅನ್ನುವಂತ ಒಂದು ಆಫರ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಹೇಳ್ಬೇಕು ಅಂದ್ರೆ 44 ಜನ ನಾವೇನು ಕಾಂಗ್ರೆಸ್ ಶಾಸಕರಿದ್ದೀವಿ, ಒಗ್ಗಟ್ಟಿನಿಂದ ಇದ್ದಾರೆ, ಒಂದಾಗಿದ್ದಾರೆ, ಯಾವುದೇ ರೀತಿಯಾಗಿರ್ತಕ್ಕಂತ ವ್ಯತ್ಯಾಸಗಳು ಇಲ್ಲ. ನಮ್ಮ ಪಕ್ಷ ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಸರ್ಕಾರಕ್ಕೆ ಬೆಂಬಲಿಸ್ತದೆ. ಉದ್ಧವ್ ಠಾಕ್ರೆ ಅವರು ಅವರ ಪಕ್ಷವನ್ನ, ಶಿವಸೇನಾವನ್ನ ಸರಿಪಡಿಸಿಕೊಳ್ಳುವುದರಲ್ಲಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಶಸ್ವಿ ಆದ್ರೆ ಸರ್ಕಾರ ಉಳಿತದೆ. ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಸರ್ಕಾರ ಯಾವ್ಯಾವ ರೀತಿಯಾಗಿ ಒಂದಷ್ಟು ತನಿಖಾ ಸಂಸ್ಥೆಗಳ ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದನ್ನ ಕೂಡ ನೀವು ಹೇಳ್ತಾ ಇದ್ರಿ. ಸೊ ಇಲ್ಲೂ ಕೂಡ ಅಂತಹದ್ದೇ ರೀತಿ ಆಗ್ತಾ ಇದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ತಾವು ನೋಡ್ತಾ ಇದ್ದೀರಲ್ಲ, ಎಲ್ಲ ಅದೇ ರೀತಿಯಾಗಿ ನಡೀತಾ ಇದೆ. ಎಲ್ಲ ಉಳ್ಕಿ ಕಡೆಗಿಂತ 4 ಪಟ್ಟು ಜಾಸ್ತಿ ನಡೀತಾ ಇದೆ. ಈಗ HK ಪಾಟೀಲ್ ಅವರು, ಈಗ ಕಾಂಗ್ರೆಸ್ನ ಮುಖಂಡರು ಕೂಡ ನಿನ್ನೆ ಒಂದಷ್ಟು ಈಗ ಮಾತುಕತೆಗಳನ್ನು ನಡೆಸಿದ್ರು, ನೀವು ಕೂಡ ಅಲ್ಲಿನ ಒಂದು ಉಸ್ತುವಾರಿಯಾಗಿ ಏನ್ ಹೇಳ್ತೀರಿ, ಯಾವ ರೀತಿಯ ಬೆಳವಣಿಗೆಗಳು ಆಗಬಹುದು ಅಂತ ಅನ್ಸುತ್ತೆ ಅಂತ ಹೇಳಿ? ನೋಡ್ಬೇಕು, ಈಗ ಶಿವಸೇನಾ MLA-ಗಳೇನೀಗ ಆಸಾಮ್ ನೋಡಿ, ಅವ್ರನ್ನ ಸೂರತ್ ಕರ್ಕೊಂಡು ಹೋದ್ರು. ಸೂರತ್ ಅಂದ್ರೆ ಬಹಳ ಸಮೀಪ ಇದೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅಲ್ಲಿಂದ ಆಸಾಮಕ್ಕೆ ಕರ್ಕೊಂಡು ಹೋದ್ರು. ಏನಿದ್ರು ಇದು ಏನ್ ತೋರಿಸುತ್ತೆ ಹೇಳಿ? ಅದರಿಂದ ಏನಾದ್ರೂ ಏನ್ ಬೆಳವಣಿಗೆ ಆದ್ರೂ ಆಗ್ಬೋದು. ಅವ್ರೇನ್ MLA ಹೋಗಿದ್ದಾರೆ, ಅವ್ರು ವಾಪಸ್ ಉದ್ಧವ್ ಠಾಕ್ರೆ ಅವ್ರ ಹತ್ರ ಬಂದರೂ ಬಿಡಬಹುದು. ಅದನ್ನೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಿರೀಕ್ಷೆ ಮಾಡೋಣ. ಫ್ಲೋರ್ ಮೇಲೆ ಟೆಸ್ಟ್ ಆಗ್ಬೇಕು. ಆ ಫ್ಲೋರ್ ಟೆಸ್ಟ್ ಮಾತ್ರ ಸರಿಯಾದ ಚಿತ್ರ ಕಂಡುಬೀಳ್ತದೆ. ಓಕೆ ಓಕೆ, ನಿರೀಕ್ಷೆ ಇದೆಯಾ ಸರ್ ಫೈನಲ್ ಆಗಿ? ನಿರೀಕ್ಷೆ ಇದೆ. MA ಸರ್ಕಾರ ತನ್ನ ಮೆಜಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತದೆ ನಿರೀಕ್ಷೆಯಲ್ಲಿದ್ದಾರೆ. ಓಕೆ ಫೈನ್, ಥ್ಯಾಂಕ್ ಯು HK ಪಾಟೀಲ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಏಕನಾಥ್ ಶಿಂದೆ ಅವರು, ಹಾಗಾದ್ರೆ ಅವರ ಸೇನೆಯ ವಾದ ಏನು, ಉದ್ಧವ್ ಠಾಕ್ರೆ ಅವರ ಸೇನೆಯ ವಾದ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಈಗಾಗಲೇ ಸಾಕಷ್ಟು ವಾದಗಳು ಆಗ್ತಾ ಇದೆ. ಏಕನಾಥ್ ಶಿಂದೆ ಅವರು ಹೇಳುವಂಥದ್ದು ಬಾಳ್ ಠಾಕ್ರೆ ಶಿವಸೇನೆಯಾಗಿ ಈಗ ಉಳಿದಿಲ್ಲ ಈ ಒಂದು ಶಿವಸೇನೆ ಅಂತ. ಉದ್ಧವ್ ಠಾಕ್ರೆ ಹೇಳ್ತಾ ಇದ್ದಾರೆ ಶಿವಸೇನೆಯ ಶಕ್ತಿ ಇದೆಯಲ್ಲ ಅದು ಇನ್ನೂ ಕೂಡ ಕುಂದಿಲ್ಲ, ಅದು ಆ ರೀತಿಯಾಗಿಯೇ ಇದೆ. ಉದ್ಧವ್ ಮತ್ತು ಪುತ್ರನ ಸೇನೆಯಾಗಿದೆ, ಇದು ಮೊದಲಿನ ಶಿವಸೇನೆ ಅಲ್ಲ ಅಂತ ಹೇಳಿ ಶಿಂದೆ ಆದ್ರೆ ಶಿವಸೇನೆ ಎಲ್ಲರ ಆಸ್ತಿ, ಅದು ಯಾಕೆ ಈ ತರ ಹೇಳ್ತೀರಿ ಅನ್ನುವಂತಹ ಮಾತನ್ನ ಉದ್ಧವ್ ಠಾಕ್ರೆ ಹೇಳ್ತಿದ್ದಾರೆ. ಮೈತ್ರಿ ಪಕ್ಷಗಳದ್ದೇ ಎಲ್ಲವೂ ನಿರ್ಧಾರ ಇಲ್ಲಿ ಅಂತ ಶಿಂದೆ ಹೇಳಿದ್ರೆ, ನಿಮ್ಮಲ್ಲೇ ಒಬ್ಬರು CM ಆಗಿ ನಾವು ಆಫರ್ ಕೊಡ್ತಾ ಇದೀವಿ, ರಾಜೀನಾಮೆ ನಾನು ಕೊಡ್ತೀನಿ ಅಂತ ಉದ್ಧವ್ ಠಾಕ್ರೆ ಹೇಳ್ತಾರೆ. NCP ಕಾಂಗ್ರೆಸ್ ನಿಜವಾದ ವಿರೋಧಿಗಳು, ಅವ್ರ ಜೊತೆ ನೀವು ಸೇರಿ ಇಲ್ಲಿ ಆಡಳಿತ ಮಾಡ್ತೀರಿ. ಇಷ್ಟು ವರ್ಷ ಸುಮ್ನಿದ್ರಲ್ಲ, 2.5 ವರ್ಷಗಳ ಕಾಲ ಆಡಳಿತ ಮಾಡಿದ್ವಲ್ಲ, ಆಗ ನೀವು ಸುಮ್ನಿದ್ರಲ್ಲ ಅನ್ನೋದು ಉದ್ಧವ್ ಠಾಕ್ರೆ ಮಾತಾದ್ರೆ, ವರ್ಷ ಮನೆ ಬಾಗಿಲು ಬಂದಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಸರ್ಕಾರ ಅಧಿಕೃತ ನಿವಾಸದಲ್ಲಿ ಇರಲಿಲ್ಲ ಉದ್ಧವ್ ಠಾಕ್ರೆ ಅಂತ ಹೇಳಿದ್ರೆ, ಠಾಕ್ರೆ ಮನೆ ಬಾಗಿಲು ಸದಾ ತೆರೆದಿತ್ತು ಅನ್ನೋದು ಉದ್ಧವ್ ಠಾಕ್ರೆಯರ ವಾದ ಆಗಿದೆ. ಶಿವಸೇನೆ MLA-ಗಳಿಗೆ CM ಹತ್ರ ಬೆಲೆನೇ ಇರಲಿಲ್ಲ, ಕೇವಲ NCP ಆಗಿರೋದು ಕಾಂಗ್ರೆಸ್ MLA-ಗಳಿಗೆ ಮಾತ್ರ ಅನ್ನೋದು ಇವರ ವಾದವಾದ್ರೆ, ಉದ್ಧವ್ ಠಾಕ್ರೆ ಹೇಳೋದು ಇನ್ನು ಮುಂದೆ ನೀವೇ ನಿರ್ಧಾರ ಮಾಡಿ, ಇಷ್ಟು ದಿನ ಆಗ್ಲಿಲ್ಲ ಆರೋಪವನ್ನ ಮಾಡ್ತಾ ಇದ್ರಲ್ಲ, ಇನ್ನು ನೀವೇ ನಿರ್ಧಾರ ತೆಗೆದುಕೊಳ್ಳಿ. ಶಿಂದೆ ಹೇಳ್ತಾ ಇರೋದು ಜನಪರ CM ಅಲ್ಲ,
ಕೇವಲ ಕುರ್ಚಿಗಾಗಿ ಮಾಡಿರುವಂತಹ ಸಿಎಂ ಇದು ಅನ್ನುವಂಥದ್ದು ಠಾಕ್ರೆ ಹೇಳ್ತಾರೆ. ಎಲ್ಲರೂ ಬನ್ನಿ, ರಾಜೀನಾಮೆ ಕೊಡ್ತೀನಿ ನಾನು, ನೀವು ವಾಪಸ್ ಬನ್ನಿ ಅಂತ ಹೇಳಿ ಕರೀತಾ ಇದ್ದಾರೆ. ಆದ್ರೆ ಈ ಶಿಂದೆ ಹೇಳ್ತಾ ಇರುವಂತದ್ದು ಶಿವಸೇನೆಯ ಹಿಂದುತ್ವದ ಶಕ್ತಿ ಕುಸಿತಾ ಇದೆ ಈಗ ಅಂತ. ಆದ್ರೆ ಉದ್ಧವ್ ಠಾಕ್ರೆ ಹೇಳ್ತಾ ಇದ್ದಾರೆ ಹಿಂದುತ್ವದ ವಿಷಯದಲ್ಲಿ ಯಾವತ್ತೂ ಕೂಡ ರಾಜಿ ಆಗೇ ಇಲ್ಲ, ರಾಜಿ ಆಗೋದು ಕೂಡ ಇಲ್ಲ ಅನ್ನುವಂತಹ ಮಾತನ್ನ ಉದ್ಧವ್ ಠಾಕ್ರೆ ಹೇಳಿದ್ರೆ ಪಕ್ಷದಿಂದ ಹೊರಗೆ ಬಂದಾಯ್ತು, ಇನ್ನು ರಾಜ್ಯ ಮಾತುಕತೆನೇ ಇಲ್ಲ, ರಾಜ್ಯ ವಿಚಾರವೇ ಇಲ್ಲ ಅಂತ. ಆದ್ರೆ ಮತ್ತೆ ಮತ್ತೆ ಕರೀತಾ ಇದ್ದಾರೆ ಉದ್ಧವ್ ಠಾಕ್ರೆ, ಬನ್ನಿ ಮಾತಾಡೋಣ, ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬನ್ನಿ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕೂಡ ಒಂದಷ್ಟು ರೀತಿಯಾದಂತಹ ನಿರೀಕ್ಷೆಯನ್ನ ಉದ್ಧವ್ ಠಾಕ್ರೆಯವರು ಇಟ್ಕೊಂಡಿದ್ದಾರೆ. ಆದ್ರೆ ಏಕನಾಥ್ ಶಿಂದೆ ಅವರು ಈಗಾಗಲೇ ಎಲ್ಲರನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನವನ್ನ ಮಾಡಿ, ಪ್ರಮುಖವಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಲ್ಲರಲ್ಲೂ ಕೂಡ ಈಗ ಒಂದಷ್ಟು ಒಬ್ರು ಈಗ ಬಂದಂತವ್ರು ಮಾತನಾಡ್ತಾ ಹೇಳಿದ್ದನ್ನು ನಾವು ಕೇಳಿಸಿಕೊಂಡ್ವಿ, ಏನಾಗಿದೆ ಅಲ್ಲಿ ಅಂತ ಹೇಳಿ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಮೈತ್ರಿ ಸರ್ಕಾರವನ್ನ ಅಲುಗಾಡಿಸೋಕೆ ಪಾಯ ತೋಡಿದ್ದೇ ರಮೇಶ್ ಜಾರಕಿಹೊಳಿ ಅನ್ನೋದು ಬಿಜೆಪಿಯಲ್ಲೇ ಕೇಳಿ ಬರ್ತಿರುವ ಮಾತು. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ರಾಜ್ಯ ನಾಯಕರುಗಳ ಹೇಳಿಕೆಗಳು. ಯಾರ್ಯಾರು ಏನೇನು ಹೇಳಿದ್ರು ನೋಡಿ. ಇಲ್ಲದೆ ಹೋದ್ರೆ ಯಾವ ಸರ್ಕಾರ ಕೂಡ ಚುನಾಯಿತ ಸರ್ಕಾರಗಳು ಉಳಿಯಲು ಕಷ್ಟ. ಯಾರಾದ್ರೂ ಈ ತರ ಗೆದ್ದವರು ಯಾವುದೇ ಕಾರಣಕ್ಕೆ ಬೇರೆ ಪಕ್ಷಕ್ಕೂ ಹೋಗಿಲ್ಲ. ಅವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಗೆದ್ದ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ 10 ವರ್ಷ ಚುನಾವಣೆ ನಿಲ್ತಾರೆ. ಮುಂದಿನ ದಿನದಲ್ಲಿ ಸ್ಪಷ್ಟ ಬಹುಮತವಾದಂಥ ಸರ್ಕಾರಗಳು ಬಂದರೂ BJPಯ ಪಕ್ಷ ಈ ಅಧಿಕಾರದ ದಾಹ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಕ್ಷಣ ಬೇರೆಯವರು ಇರ್ತಕ್ಕಂಥದ್ದನ್ನು ಸಹಿಸ್ಲಿಕ್ಕಾಗದೇ ಇರತಕ್ಕಂಥ ಮನೋಭಾವ ಹೊಂದಿರತಕ್ಕಂಥವ್ರು ಅನ್ನೋದು ನನ್ನ ಅಭಿಪ್ರಾಯ. ಅವರು ಕೂಡ ಎಲ್ಲ ಕಡೆ ಟಚ್ ಇದ್ದಂಥವು, ನಮ್ಮಲ್ಲಿ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ಅವ್ರದ್ದೇ ಆದಂಥ ಒಂದು ಎಲ್ಲರ ಜೊತೆಗೆ ಆತ್ಮೀಯರದಾರೆ. ಯಾವ್ಯಾವ ಸಂದರ್ಭದೊಳಗೆ ಹೆಂಗೆ ಅವರು ಅವಶ್ಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಏನು ಅನುಕೂಲ ಆಗಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಮೈತ್ರಿಕೂಟದ ಸರ್ಕಾರ ಚಿಂದಿ ಚಿತ್ರಾನ್ನ ಆಗ್ತಿದೆ. ಇದೇ ಸಮಯದಲ್ಲಿ ಕಾಂಗ್ರೆಸ್ ನಾಯಕಿ ಮುಂಬೈಗೆ ಫ್ಲೈಟ್ ಹತ್ತಿದ್ರು. ಸರ್ಕಾರ ಉಳಿಸಲು ಮುಂದಾದ್ರ ಅನ್ನುವ ಮಾತುಗಳು ಕೇಳಿ ಬಂದವು. ಆಮೇಲೆ ಆಗಿದ್ದೇ ಬೇರೆ, ಗೊತ್ತಾಗಿದ್ದೇ ಬೇರೆ. ಮಹಾರಾಷ್ಟ್ರದಲ್ಲಿ ಅಘಾಡಿ ಸರ್ಕಾರ ನಡೆಯುತ್ತಿದೆ. ರಾಹುಲ್ ಗಾಂಧಿ ಇಡಿ ಬಲೆಯಲ್ಲಿ ಸಿಲುಕಿದ್ದಾರೆ. ದೆಹಲಿಯಲ್ಲಿ ಅಗ್ನಿಪಥ್ ಹೋರಾಟ ಕಾವೇರಿದೆ. ಸೋನಿಯಾ ವಿಚಾರಣೆಗೆ ಇಡಿ ಸಮನ್ಸ್ ನೀಡಿದೆ. ಎಲ್ಲ ಬದಿಗೊತ್ತಿ ವಿದೇಶಕ್ಕೆ ಹಾರಿದ ಪ್ರಿಯಾಂಕಾ. ಹೌದು, ಪ್ರಿಯಾಂಕಾ ಗಾಂಧಿ ವಿದೇಶಕ್ಕೆ ಹಾರಿದ್ದಾರೆ. ಇವತ್ತು ಮುಂಬೈ ಏರ್ಪೋರ್ಟ್ಗೆ ಪ್ರಿಯಾಂಕಾ ಗಾಂಧಿ ಬಂದ್ರು. ಕಾಂಗ್ರೆಸ್ನವರನ್ನು ಭೇಟಿ ಮಾಡಿದ್ರು. ಆಗ ಮೈತ್ರಿ ಸರ್ಕಾರ ಉಳಿಸಲು ಪ್ಲಾನ್ ಮಾಡಲು ಬಂದ್ರು ಅಂತ ಎಲ್ಲರೂ ಖುಷಿಯಾಗಿದ್ರು. ಆದ್ರೆ ಸ್ವಲ್ಪ ಹೊತ್ತು ಕೈ ನಾಯಕರ ಜೊತೆ ಮಾತುಕತೆ ನಡೆಸಿ ಪ್ರಿಯಾಂಕಾ ವಾದ್ರಾ ಮಾಲ್ಡೀವ್ಸ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದು ಬಿಜೆಪಿ ನಾಯಕರ ಟೀಕೆಗೆ ಕಾರಣವಾಗಿದೆ. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ರಾಹುಲ್ ಗಾಂಧಿಯನ್ನ ಸಮರ್ಥಿಸಿಕೊಳ್ಳಲು ಕಾಂಗ್ರೆಸ್ ನಾಯಕರು ಬೀದಿಗಿಳಿಸಿ ಬೆವರು ಸುರಿಸಿದ್ರು. ಅಗ್ನಿಪಥ್ ಹೆಸರಲ್ಲಿ ಹೋರಾಟ ಶುರು ಮಾಡಿದ್ರು. ಆದರೆ ಸಹೋದರಿ ಪ್ರಿಯಾಂಕಾ ವಾದ್ರಾ ವಿದೇಶ ಪ್ರವಾಸದಲ್ಲಿದ್ದಾರೆ. ಗಾಂಧಿಗಳಿಗೆ ಅವರ ಆದ್ಯತೆಯೇ ಮುಖ್ಯ. ಈಗಲಾದರೂ ಶಿವಸೇನೆ ಕಾಂಗ್ರೆಸ್ ಕಾರ್ಯಕರ್ತರು ಶಿವಸೈನಿಕರಿಂದ ಕಲಿಯುವುದು ಬಹಳಷ್ಟಿದೆ ಅಂತ ಬಿಜೆಪಿಯ ಅಮಿತ್ ಮಾಳವಿಯಾ ಟ್ವಿಟರ್ನಲ್ಲಿ ಕಿಚಾಯಿಸಿದ್ದಾರೆ. ಈ ಮಧ್ಯೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ನೋಟಿಸ್ ಪಡೆದಿದ್ದ ಸೋನಿಯಾ ಅನಾರೋಗ್ಯ ಕಾರಣ ನೀಡಿ ವಿಚಾರಣೆಯಿಂದ ದೂರ ಉಳಿದಿದ್ರು. ಈಗ ಜುಲೈ 2ನೇ ವಾರದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಹೊಸದಾಗಿ ಸಮನ್ಸ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಠ್ಯ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕೂಡ ಒಬ್ಬೊಬ್ರು ಈಗಾಗಲೇ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅನೇಕ ಆರೋಪಗಳನ್ನ ಕೂಡ ಸರ್ಕಾರದಲ್ಲಿ ಮಾಡ್ತಾ ಇದ್ರು. ಜೊತೆಗೆ ಸಿಎಂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಇವತ್ತೇನಾಯ್ತು, ಆರ್ ಅಶೋಕ್ ಏನ್ ಹೇಳಿದ್ದಾರೆ ನೋಡೋಣ. ಚಕ್ರತೀರ್ಥ ಹೊಸ ಪಠ್ಯದಲ್ಲಿ ತಪ್ಪೇ ಇಲ್ಲ. ಹೊಸ ಪಠ್ಯವನ್ನ ವಿರೋಧಿಸೋರು ಒಬ್ರ ಇಬ್ರ. ಡಿಕೆಶಿ ಬುಕ್ ಹರಿದ್ರು, ದೇವೇಗೌಡರು ಸಿಎಂಗೆ ಪತ್ರ ಬರೆದ್ರು. ವಿರೋಧ ಹೆಚ್ಚಾದ ಬೆನ್ನಲ್ಲೇ ಸಿಎಂ ಎಲ್ಲ ಬುಕ್ಗಳನ್ನ ಓದಿದ್ದಾರೆ. ಆದ್ರೆ ವಿರೋಧಿಸೋರು ವಿರೋಧಿಸ್ಲಿ, ಪಠ್ಯ ಸರಿಯಿದೆ ಎಂಬ ನಿರ್ಧಾರಕ್ಕೆ ಸಿಎಂ ಬಂದಿದ್ದಾರೆ ಅನ್ನಿಸ್ತಿದೆ.
ಆರ್ ಅಶೋಕ್ ಮಾತು ಅದಕ್ಕೆ ಪುಷ್ಟೀಕರಣ ನೀಡುತ್ತಿದೆ. ಪಠ್ಯ ಕೈಬಿಡೋ ಪ್ರಶ್ನೆ ಇಲ್ಲ. ಏನೇನು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿದೆ ಹೇಳಿದ್ದಾರೆ. ಯಾವುದಾದ್ರೂ ಆ ತರದ ತಪ್ಪುಗಳಿದ್ರೆ ಹಿಂದೆ ಹೇಗೆ ಮಾಡ್ತಾ ಇದ್ರು, ಹಿಂದೆ ಇದ್ದಾಗ ಯಾವ್ಯಾವ ಸರ್ಕಾರಗಳು ತಪ್ಪು ಆದಾಗ ತಿದ್ದುಪಡಿ ಮಾಡಿ ಸೇರಿಸ್ತಾ ಇದ್ರು, ಹಾಗೆ ನಾವು ಸೇರ್ಸಕ್ಕೆ ತಯಾರಿದ್ದೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಪಠ್ಯ ರಚಿಸಿದವರಿಗೆ ರಾಮ, ಈಶ್ವರ, ಶಿವಾಜಿ ಹೆಸರು ಅವರಿಗೆ ರುಚಿಸಲಿಲ್ಲ. ಟಿಪ್ಪು ವರ್ಣನೆ ಮಾಡಿ ಮೈಸೂರು ಒಡೆಯರ ಕಡೆಗಣನೆ ಮಾಡಲಾಗಿತ್ತು. ಖಿಲ್ಜಿ ಕಾಲದ ಗುಲಾಮಗಿರಿ ಅಂಶಕ್ಕೆ ಗೇಟ್ ಪಾಸ್ ಕೊಟ್ರು. ವಿಜಯನಗರದ ಮರೆಯಲಾಗದ ಸಾಮ್ರಾಜ್ಯ ಎಂಬ ಪಾಠದ ಹೆಸರು ಮತ್ತು ಕೆಲವು ಅಂಶಗಳಿಗೆ ಕತ್ತರಿ ಹಾಕಿದ್ರು. ವಿಭಜನೆ ನಂತರ ಮತೀಯ ಗಲಭೆ ನಿಯಂತ್ರಿಸಲು ಗಾಂಧೀಜಿ ಗೀತೆ ಪಠಿಸಿದ್ರು. ಅದಕ್ಕೂ ಕತ್ತರಿ ಬಿದ್ದಿದೆ. ಅದಕ್ಕೂ ಮಿಗಿಲಾಗಿ ಬೆಂಗಳೂರು ಪರಿಚಯಿಸುವ ಪಾಠದಲ್ಲಿ ಕೆಂಪೇಗೌಡರ ಉಲ್ಲೇಖ ಇರಲಿಲ್ಲ. ನಾಡಿನ ಅಭಿಮಾನದ ಗೀತೆಗಳಾದ ಚೆಲುವ ಕನ್ನಡ ನಾಡು, ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಪದ್ಯವನ್ನೇ ತೆಗೆದಿದ್ರು ಎಂದು ಆರ್ ಅಶೋಕ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಚಿತವಾದ ಪುಸ್ತಕದಲ್ಲಿ ಇಂದಿನ ಬಿಜೆಪಿ ಸರ್ಕಾರದಲ್ಲಿತ್ತು. ಚೆಲುವ ಕನ್ನಡ ನಾಡು ಅನ್ನೋ ಗೀತೆ ಇತ್ತು. ಅದನ್ನ ಕಾಂಗ್ರೆಸ್ ಇದ್ದಾಗ ತೆಗೆದಾಕಿದ್ರು. ಇದಕ್ಕೇನ್ ಹೇಳ್ತಾರೆ? ನಮ್ಮ ಸಿದ್ದರಾಮಯ್ಯನವ್ರಿಗೆ ಅದೇನೋ ಗೊತ್ತಿಲ್ಲ, ಟಿಪ್ಪು ಅಂದ್ರೆ ಮೈ ಮೇಲೆ ಬಂದ್ಬಿಡ್ತೈತೆ ಅವ್ರಿಗೆ. ಎಲ್ಲೇ ನೋಡಿ ಈ ಪುಸ್ತಕದಲ್ಲಿ ಟಿಪ್ಪುವಿನ ವರ್ಣನೆ, ಮೈಸೂರು ಒಡೆಯರ ಕಡೆಗಣನೆ 6ನೇ ತರಗತಿಯಲ್ಲಿ ಅಳವಡಿಸಿತ್ತು ನಮ್ಮ ಸರ್ಕಾರ ಇದ್ದಾಗ. ಈ ಪಾಠ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದು ಹಾಕುವ ಮುಖಾಂತರ ರಾಜವಂಶರಿಗೆ ಅವಮಾನ ಮಾಡಿದ್ದಾರೆ. ಹೊಸ ಪಠ್ಯದಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ಭಾರತೀಯತೆ ಕವನ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ನಿಟ್ಟೂರು ಶ್ರೀನಿವಾಸರಾಯರ ಪಾಠ ಮರು ಸೇರ್ಪಡೆ ಮಾಡಿದ್ದೇವೆ. ಚೆನ್ನಭೈರಾದೇವಿ ಕನ್ನಡ ರಾಣಿಯ ಬಗ್ಗೆ ಪಠ್ಯ ಸೇರ್ಪಡೆಯಾಗಿದೆ. ವಿವೇಕಾನಂದರ ಜನ್ಮದಿನದ ಕುರಿತ ಪಠ್ಯ ಸೇರಿಸಿದ್ದೇವೆ. ಸನಾತನ ಧರ್ಮ ಪಾಠವನ್ನ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇರಿಸಿದ್ದೇವೆ. ಮಂಜೇಶ್ವರ್ ಗೋವಿಂದ ಪೈ ಬರಹ ಮರು ಸೇರ್ಪಡೆಯಾಗಿದೆ. ಈಗ ನಮ್ಮ ಸರ್ಕಾರ ಕುವೆಂಪುರವರ 10 ಗದ್ಯ ಪದ್ಯ ಸೇರಿಸಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈಗ ಬಹಳ ದೊಡ್ಡದಾಗಿ ಏನ್ ಮಾತಾಡ್ತಾ ಇದಾರಲ್ಲ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು, ಕುವೆಂಪು ಬಗ್ಗೆ ಮಾತಾಡ್ತಾ ಇದ್ದಾರೆ. 8 ಇದ್ದಿದ್ನ 7 ಮಾಡಿದ್ರು. ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೋ ಇದ್ರ ಬಗ್ಗೆ, ಸಿದ್ದರಾಮಯ್ಯ ಸರ್ಕಾರ ಬದಲಾವಣೆ ಮಾಡಿದಾಗ ಈ ಸಾಹಿತಿಗಳು ಯಾಕೆ ಧ್ವನಿ ಎತ್ತಲಿಲ್ಲ, ಈಗ ಯಾಕೆ ಧ್ವನಿ ಎತ್ತುತ್ತಾ ಇದ್ದಾರೆ? ವಿರೋಧ ಹೆಚ್ಚಾದ್ರೂ ಸರ್ಕಾರ ಮಾತ್ರ ಬಗ್ಗುತ್ತಿಲ್ಲ. ಹೊಸ ಪಠ್ಯವನ್ನೇ ಬೋಧಿಸುತ್ತೇವೆ ಎನ್ನುತ್ತಿದೆ. ಇದು ರಾಜ್ಯದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.